ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು, ಇದು ಗುರು ಪೌರ್ಣಿಮಾ ಹಬ್ಬದ ದಿವಸ ನಾನು ಯಾವ ರೀತಿ ಪೂಜೆ ಮಾಡಿಕೊಂಡೆ ಆ್ಯಂಡ್ ನನ್ನ ಡೇ ಹೇಗಿತ್ತು ಅವತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ರಸಾದನೂ ಮಾಡಿಟ್ಟಿದ್ದೆ ದೇವರಿಗೆ. ಏನೆಲ್ಲ ಹಾಕಿದ್ದೆ ಪ್ರಸಾದಕ್ಕೆ ಅಂತ ಶೇರ್ ಮಾಡ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ದೇವರಿಗೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಒಂಥರ ಏನಪ್ಪ ಸಕ್ಕರೆ ಎಲ್ಲ ಇಲ್ಲದೆ ಬೆಲ್ಲದಿಂದ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಂದ್ಬಿಟ್ಟು ಸಾವಿಗೆ, ನಾನು ಬ್ಯಾಂಬಿನೋ ಸಾವಿಗೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೆ, ಮತ್ತು ಸಾಬುದಾನ ಬರುತ್ತಲ್ಲ ಅದನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಅದೆರಡೂ ಸಪ್ರೇಟಾಗಿ ಇದು ಕಡಲೆಬೇಳೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ, ಸಾಬುದಾನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಆದಮೇಲೆ ಎರಡು ಬೆಂದಮೇಲೆ ನಾನು ಮತ್ತೆ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತು ಇದು ಬರುತ್ತಲ್ಲ ಬ್ಯಾಂಬಿನೋದು ಸಾವಿಗೆನೇ ಹುರ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ಆದಮೇಲೆ ಬೆಲ್ಲ ಬರುತ್ತಲ್ಲ ನೋಡಿ ಯಾವ ರೀತಿ ಬೆಂದಿದೆ ಅಂತ, ಚೆನ್ನಾಗಿ ಬೆಂದ್ಕೊಂಡಿದೆ. ಆದಮೇಲೆ ಬೆಲ್ಲ ಬರುತ್ತಲ್ಲ ಬೆಲ್ಲನೂ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ಬೇಯಲಿಕ್ಕೆ ಬಿಡಬೇಕು. ಆದಮೇಲೆ ನಾನು ಪೂಜೆನೂ ಹಾಗೆ ಮಾಡ್ಕೊತಾ ಇದ್ದೆ. ಈ ಪ್ರಸಾದನೂ ಒಂದು ಕಡೆ ರೆಡಿ ಮಾಡ್ಕೊತಾ ಅದೇ ರೀತಿ ಪೂಜೆನೂ ನಾನು ಪೂಜೆಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅಂತ ಸಿದ್ಧತೆ ಮಾಡ್ಕೊತಾ ಇದ್ದೆ. ಅಂದರೆ ದೇವ್ರ ಮನೆಯಲ್ಲಿ ಎಲ್ಲನೂ ಹಳೆ ಹೂಗಳೆಲ್ಲ ತೆಗೆದ್ಬಿಟ್ಟು ಮತ್ತು ವೆಟ್ ಕ್ಲಾತಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ಹೂಗಳಿಟ್ಟು ಆದಮೇಲೆ ಬತ್ತಿಗಳೆಲ್ಲ ದೀಪ ಇರುತ್ತಲ್ಲ ಆ ದೀಪನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ದೀಪಕ್ಕೆ ಎಲ್ಲನೂ ಬತ್ತಿ ಬೇರೆದು ಹಾಕ್ಬಿಟ್ಟು ಆಯಿಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಆದಮೇಲೆ ಹೂವು ನನ್ನ ಹತ್ರ ಇರೋ ಹೂವು ಲಿಮಿಟೆಡ್ ಆಗಿತ್ತು. ಸೊ ಹಾಗಾಗಿ ಆ ಲಿಮಿಟೆಡ್ ಹೂದಿಂದನೇ ಚೆನ್ನಾಗಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿಕೊಂಡೆ. ಆದಮೇಲೆ ದೀಪಕ್ಕೆ ಎಲ್ಲ ಎಣ್ಣೆ ಹಾಕಿ ಬತ್ತಿ ಎಣ್ಣೆ ಹಾಕಿ ದೀಪನೂ ಬೆಳ್ಕೊಂಡಿದ್ದೆ ನಾನು. ಆದಮೇಲೆ ಎಡೆಗೆ ಬಂದ್ಬಿಟ್ಟು ಮಾವಿನಹಣ್ಣು ಸೀಸನ್ ಆಗ್ತಾ ಬಂತು, ಬಟ್ ಮಾವಿನಹಣ್ಣು ಇನ್ನೂ ಸಿಗ್ತಾ ಇದೆ ನಮಗೆ. ಸೊ ಮಾವಿನಹಣ್ಣು ತೊಗೊಂಡಿದ್ದೆ, ಮಾವಿನಹಣ್ಣು ಮತ್ತು ಪ್ರಸಾದ ಮಾಡ್ಕೊಂಡು ಇಟ್ಟಿದ್ದೆ. ಪ್ರಸಾದ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮತ್ತು ನಾನು ಇವತ್ತು ಪ್ರಸಾದಕ್ಕೆ ತುಪ್ಪ ಮತ್ತು ಹಾಲು ಏನೂ ಬೆರೆಸಿರಲಿಲ್ಲ, ಯಾಕಂದರೆ ನಾನು ಇನ್ಸ್ಟೆಂಟಾಗಿ ನಾನು ದೇವ್ರಿಗೆ ಪ್ರಸಾದ ಮಾಡಿ ಇಟ್ಕೊಳ್ಳೋಣ. ಇವತ್ತು ಗುರು ಪೌರ್ಣಮಿ ತುಂಬ ಒಳ್ಳೆ ದಿವಸ ಮತ್ತು ಚೆನ್ನಾಗಿರುತ್ತೆ ನನಗೂ ಅಂತ ಪ್ರಸಾದ ಮಾಡಿ ಇಟ್ಟೆ. ಸೊ ಇದಕ್ಕೆ ಹಾಲು ತುಪ್ಪ ಹಾಕಿಲ್ಲ, ಯಾಕಂದರೆ ಹಾಲು ತುಪ್ಪ ಎರಡೂ ಯೂಸ್ ಮಾಡಿದ್ವಿ, ತುಪ್ಪನೂ ಇದ್ದೆ ಮನೇಲಿ. ಸೊ ಇಷ್ಟು ಬೆಲ್ಲ ಮತ್ತು ಸಾಬುದಾನ, ಕಡಲೆಬೇಳೆ, ಇಲಾಚಿ ಅಷ್ಟೇ ಹಾಕಿದ್ದು, ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಟೇಸ್ಟಿಯಾಗಿರುತ್ತೆ. ಇದು ಬಂದ್ಬಿಟ್ಟು ನೋಡಿ ಪ್ರಸಾದಕ್ಕೆ ಮಾವಿನಹಣ್ಣು ಮತ್ತು ಪಾಯಸ ಇಟ್ಬಿಟ್ಟು ದೇವ್ರಿಗೆ ದೀಪ ಹಚ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಮನೇಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೇಲಿ ಪೂಜೆ ಮಾಡ್ಕೊಂಡು ಹೋದ್ರೇ ನಮಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇರುತ್ತಲ್ಲ. ಸೊ ಹಾಗಾಗಿ ನಾನು ಎಲ್ಲನೂ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿದ ನಂತರ ಆದಮೇಲೆ ಮನೇಲಿ ಮನ್ವಿಕ್ ಸ್ಕೂಲಿಂದ ಬರ್ತಾನೆ. ನಂದಂತೂ ದೇವಸ್ಥಾನಕ್ಕೆ ಹೋದರೆ ಒಂದು ವೇಳೆ ಟೈಮ್ ಇದ್ದರೆ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ. ಟೈಮ್ ಇಲ್ಲ ಅಂದರೆ ಮನೆಗೆ ಬಂದು ಮತ್ತೆ ಊಟ ಮಾಡ್ತೀನಿ. ಬಟ್ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಒಂಥರ ಫೀಲ್ ಬ್ಲೆಸ್ಡ್ ಅನ್ನಿಸ್ತಾ ಇರುತ್ತಲ್ವ. ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಬರೋ ಪುಟ್ಟ ಶ್ಲೋಕಗಳು ಮತ್ತು ಶ್ರೀ ಮಾತ್ರೆ ನಮಃ ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಬೆಳಗಿಸೋವಾಗ ಅಂತ ಅಂದ್ಕೊಂಡು ನಾನು ಪೂಜೆ ಮಾಡ್ಕೊತೀನಿ. ಆದಮೇಲೆ ಹನುಮಾನ್ ಚಾಲೀಸ ಬರುತ್ತಲ್ಲ ಅದನ್ನು ಡೈಲಿ ಬೇಸಿಸ್ ಓದ್ಕೊತೀನಿ. ಒಂದೊಂದು ಸತಿ ಮಿಸ್ ಆಗುತ್ತೆ, ಬಟ್ ಡೈಲಿ ಬೇಸಿಸ್ ಹನುಮಾನ್ ಚಾಲೀಸ ಓದ್ಕೊತೀನಿ. ಮತ್ತು ಹನುಮಾನ್ ಚಾಲೀಸ ಪೂಜೆನೂ ಮಾಡಿದ್ದೆ. ನಾನು ಆ ವಿಡಿಯೋನೂ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ನೋಡಿ ಯಾವ ರೀತಿ ಪೂಜೆ ಮಾಡೋದು ಅಂತ. ನಾನು ಸಿಂಪಲಾಗಿ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ, ತುಂಬ ಸ್ಟ್ರೈನ್ ಆಗದೆ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಬೋದು ಆದಮೇಲೆ ನೋಡ್ಬೋದು. ನಾನು ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಆದಮೇಲೆ ಮನೆ ಮುಂದೆ ಮೇನ್ ಡೋರ್ ಬಾಗಿಲಿಗೂ ದೀಪಕ್ಕೆ ಕಡ್ಡಿ ಬೆಳೆಸ್ಬಿಟ್ಟು ಅಗರಬತ್ತಿ ಆದಮೇಲೆ ನಾನು ಕಿಚನ್ಗೆ ಬಂದ್ಬಿಟ್ಟು ಮನೇಲಿರೋರಿಗೆ ಅಡುಗೆ ಮಾಡಿದೆ. ಅಡುಗೆ ಏನಪ್ಪ ಮಾಡಿದೆ ಅಂದರೆ ರೈಸ್ ವಾಶ್ ಮಾಡಿಟ್ಟೆ. ಅದೇ ರೀತಿ ಬದನೆಕಾಯಿ ಪಲ್ಯ, ಬದನೆಕಾಯಿ, ಆನಿಯನ್ನು ಮತ್ತು ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಪಲ್ಯ ಮತ್ತು ರೈಸು ಮತ್ತು ಪಾಯಸ ಆಗಿತ್ತು ಮಧ್ಯಾಹ್ನ ಊಟಕ್ಕೆ. ಅದೇ ರೀತಿ ನಾನು
ದೇವಸ್ಥಾನಕ್ಕೆ ಹೋಗಿದ್ದೆ. ರಾಘವೇಂದ್ರ ಸ್ವಾಮಿ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ದೆ, ಅದೇ ರೀತಿ ಪ್ರತ್ಯಂಗಿರಾ ದೇವಿ ಟೆಂಪಲ್ಗೂ ಹೋಗಿದ್ದೆ. ನಂಗಂತರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋದರೆ ಒಂಥರ ಮನಸ್ಸು ಮೈಂಡೂ ಒಂಥರ ಪಾಸಿಟಿವ್ ಅನ್ನಿಸ್ತಾ ಇರುತ್ತೆ ತುಂಬ. ಸೊ ನೋಡಿ, ಅಡುಗೆನೂ ಬೇಗ ಬೇಗ ಮುಗಿಸ್ಬಿಟ್ಟೆ. ಇದಕ್ಕೆ ಒಂಚೂರು ಮೆಂತ್ಯ ಮತ್ತು ಪಾಲಕು ಹಾಕಿದ್ದೆ. ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಆದಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರನೇ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ತುಂಬ ಚೆನ್ನಾಗಿರುತ್ತೆ. ಆದಮೇಲೆ ಪ್ರತ್ಯಂಗಿರಾ ದೇವಿ ಹೋಮ ಎಲ್ಲ ಕಂಪ್ಲೀಟ್ ಆಗಿತ್ತು. ಇಲ್ಲಿ ಬಂದ್ಬಿಟ್ಟು ಮೆಣಸಿನ್ಕಾಯಿ, ಉಪ್ಪು ಮತ್ತು ತುಂಬ ಏನೇನೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದು ಎಲ್ಲ ಗೊತ್ತಾಗಲ್ಲ. ಸೊ ಆ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಹಾಕಿ ಹೋಮ ಮಾಡ್ತಾರೆ. ಒಂಚೂರು ಏನು ಘಾಟು ಬರಲ್ಲ ಅಂತಾರೆ. ನೋಡ್ಬೋದು ಯಂತ್ರಗಳು ಎಲ್ಲನೂ ತುಂಬ ಇದೆ, ದೇವರಿಗೆ ಏನು ಸಂಬಂಧಪಟ್ಟಿರೋದು ಎಲ್ಲನೂ. ಆದಮೇಲೆ ಶ್ರೀಚಕ್ರ ಅಂತಾರಲ್ವ, ಅದೂ ಇದೆ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಒಂದು ಸಬ್ಸ್ಕ್ರೈಬು ಮತ್ತು ಲೈಕ್ಸ್ ಮತ್ತು ಕಾಮೆಂಟ್ಸ್ ಎಲ್ಲ ಬಂದರೆ ನಮ್ಮ ವೀಡಿಯೋಸು ನೋಡ್ತಾ ಇದ್ದಾರೆ ಅಂತ ನಮಗೂ ಮೋಟಿವ್ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಲೈಕ್ ಅಲ್ವಾ, ಏನಾಗುತ್ತೆ, ಒಂದು ಲೈಕ್ ಮಾಡಿದ್ರೆ ಅದಕ್ಕೇನು ನಾವು ಪೇ ಮಾಡಬೇಕಾಗಿಲ್ಲ, ನಮಗೂ ಮೋಟಿವೇಶನ್ ಸಿಕ್ಕುತ್ತಲ್ಲ. ಸೊ ಹಾಗಾಗಿ ಓಕೆನಾ. ಥ್ಯಾಂಕ್ ಯು ವೆರಿ ಮಚ್.